ವೆರಿ ಗುಡ್ ಈವ್ನಿಂಗ್. ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಸೆಸ್ಮೆಂಟ್ ಬೋರ್ಡ್ ಅವರು ಬಿಡುಗಡೆ ಮಾಡಿದಂಥ ಮಾದರಿ ಉತ್ತರಗಳನ್ನು ಏನು ಮಾಡ್ತಾಯಿದ್ದೀವಪ್ಪ ಅಂದರೆ ನಾವು ಡಿಸ್ಕಸ್ ಮಾಡ್ತಾಯಿದ್ದೀವಿ. ಕನ್ನಡ ಆಲ್ರೆಡಿ ನಾನು ಕೀ ಆನ್ಸರ್ಗಳನ್ನು ಡಿಸ್ಕಸ್ ಮಾಡಿದ್ದೀನಿ. ಇದು ಇಂಗ್ಲೀಷ್ ಮೀಡಿಯಮ್ ಕೀ ಆನ್ಸರ್ಗಳನ್ನ ನಿಮ್ಮ ಜೊತೆ ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಹಂಗಾದ್ರೆ ಫಸ್ಟ್ ಕ್ವಶನ್ ಮಲ್ಟಿಪಲ್ ಚಾಯ್ಸು. ದ ಡಿವೈಸ್ ಯೂಸ್ ಟು ಮೆಜರ್ ದ ರೇಟ್ ಆಫ್ ಕರೆಂಟ್ ಇನ್ ಅ ಸರ್ಕ್ಯೂಟ್ ಈಸ್, ಹೌದಾ? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ, ಅಮ್ಮೀಟರ್. ಆಪ್ಷನ್ ಎ, ಅಮ್ಮೀಟರ್. ಓಕೆ, ಥ್ರೂ ಅಮ್ಮೀಟರ್ ನಾವು ಏನು ಮಾಡ್ತೀವಿ ಅಂದರೆ ಫ್ಲೋ ಆಫ್ ಎಲೆಕ್ಟ್ರಿಸಿಟಿಯನ್ನು ಮೆಜರ್ ಮಾಡ್ತೀವಿ. ವೋಲ್ಟ್ ಮೀಟರ್ ವೋಲ್ಟೇಜನ್ನು ಮೆಜರ್ ಮಾಡ್ತೀವಿ. ಆಮೇಲೆ ಇಂಡ್ಯೂಸ್ಡ್ ಇ ಎಮ್ ಎಫನ್ನು ಗೆಲ್ಲೋಮೀಟ್ರನ್ನ ಸಹಾಯದಿಂದ ಮೆಜರ್ ಮಾಡ್ತೀವಿ. ಬ್ಯಾಟ್ರಿ ಟು ಪ್ರೊಡ್ಯೂಸ್ ಅ ವೋಲ್ಟೇಜ್ ಇನ್ ಅ ಸರ್ಕ್ಯೂಟ್ ವಿ ಯೂಸ್ ಅ ಬ್ಯಾಟ್ರಿ. Next, observe the given figure, identify the eye defect indicated in the figure. ಹೌದಾ? ಇದನ್ನು ನಾವು ಶಾರ್ಟ್ ಸೈಟೆಡ್ನೆಸ್ ಅಂತ ಹೇಳ್ಬೋದು. ಆಪ್ಷನ್ ಸಿ, ಮಯೋಫಿಯಾ. ಆಪ್ಷನ್ ಸಿ, ಮಯೋಫಿಯಾ. A light ray enters to rarer medium from denser medium. A light ray enters to rarer medium from denser medium, then the speed of that light ray increases. The speed of light ray increases, bends away from the normal. ಆಪ್ಷನ್ ಬಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಇದನ್ನು ಕನ್ನಡ ಮೀಡಿಯಮ್ದಲ್ಲಿ ಕರೆಕ್ಷನ್ ಮಾಡಿ ಹೇಳಿದ್ದೀನಿ ನಾನು. ದ ಇನ್ನರ್ ವಾಲ್ ಆಫ್ ದ ಸೋಲಾರ್ ಕುಕ್ಕರ್ ಈಸ್ ಪೇಂಟೆಡ್ ಬ್ಲ್ಯಾಕ್ ಬಿಕಾಸ್ ಬ್ಲ್ಯಾಕ್ ಕಲರ್ ಅಬ್ಸಾರ್ಬ್ಸ್ ಮೋರ್ ಹೀಟ್. ಆಪ್ಷನ್ ಡಿ ಏನಪ್ಪ ಅಂದರೆ ರೈಟ್ ಆನ್ಸರ್, ಅಬ್ಸಾರ್ಬ್ಸ್ ಮೋರ್ ಹೀಟ್. ರೈಟ್ ದ ಸಿಂಬಲ್ಸ್ ಆಫ್ ದ ಫಾಲೋಯಿಂಗ್ ಕಂಪೌಂಡ್ಸ್ ಯೂಸ್ಡ್ ಇನ್ ಅ ಎಲೆಕ್ಟ್ರಿಕ್ ಸರ್ಕ್ಯೂಟ್. ರಿಯೋಸ್ಟ್ಯಾಟ್ ನೀವು ಟೂ ಫಾರ್ಮಲ್ಲಿ ತೋರಿಸ್ಬೋದು, ನಾನು ಹೇಳಿದ್ದೀನಿ ಅದನ್ನು. ಹೌದಾ? ರಿಯೋಸ್ಟ್ಯಾಟ್ ಸಿಂಬಾಲ್ ಇದು. ಆಮೇಲೆ ವೈರ್ ಕ್ರಾಸಿಂಗ್ ವಿತೌಟ್ ಜಾಯ್ನಿಂಗ್, ವೈರ್ ಕ್ರಾಸಿಂಗ್ ವಿತೌಟ್ ಜಾಯ್ನಿಂಗ್ ಇದನ್ನು ಬಿಡಿಸಿ ತೋರಿಸ್ತಿದ್ದೀನಿ ನಾನು. ವಾಟ್ ಡಸ್ ದ ಥಂಬ್ ಇಂಡಿಕೇಟ್ಸ್ ಇನ್ ದ ರೈಟ್ ಹ್ಯಾಂಡ್ ಥಂಬ್ ರೂಲ್? ಡೈರೆಕ್ಷನ್ ಆಫ್ ಅ ಕರೆಂಟ್, ವಿದ್ಯುತ್ ಪ್ರವಾಹದ ದಿಕ್ಕು. ನೆಕ್ಸ್ಟ್ ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಲೈಟ್ ಎಂಟರ್ಸ್ ಫ್ರಾಮ್ ಏರ್ to benzene having a refractive index 1.50. Calculate the speed of a light in a benzene. Speed of light ಕೊಟ್ಟಿದ್ದಾರೆ, c is equal to 3 × 10⁸ meter per second. ಅದೇ ಥರ ಇನ್ನೊಂದು ಸಿಮಿಲರ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಹಾಗಾದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಎ ಮೀಡಿಯಮ್ ಈಸ್ ಈಕ್ವಲ್ ಟು ಸ್ಪೀಡ್ ಆಫ್ ಅ ಲೈಟ್ ಇನ್ ಏರ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಬೆಂಜಿನ್. NM is equal to c ಡಿವೈಡ್ ಬೈ v ಆಗ್ತದೆ. ಹಾಗಾದ್ರೆ NM 1.50 ಇದೆ. ಆಮೇಲೆ ಸ್ಪೀಡ್ ಆಫ್ ಲೈಟ್ 3 × 10⁸ ಇದೆ. ಸ್ಪೀಡ್ ಆಫ್ ದ ಲೈಟ್ ಇನ್ ಬೆಂಚ್ ಹಾಗಾದರೆ ಏನಾಗ್ತದಪ್ಪ ಅಂದರೆ 1.50 ಇಂಟು ಸ್ಪೀಡ್ ಆಫ್ ಲೈಟ್ ಇನ್ ಬೆಂಜಿನ್. ಹೌದಾ? ಎಷ್ಟಾಗ್ತದೆ ಅಂದರೆ ಈಸ್ ಈಕ್ವಲ್ ಟು 3 × 10⁸ ಆಗ್ತದೆ. ಹಾಗಾದ್ರೆ ಸ್ಪೀಡ್ ಆಫ್ ಲೈಟ್ ಇನ್ ಅ ಬೆಂಜಿನ್ 3 × 10⁸ ಡಿವೈಡ್ ಬೈ 1.50. ಸ್ಪೀಡ್ ಆಫ್ ಲೈಟ್ ಇನ್ ಬೆಂಜಿನ್ 2 × 10⁸ ಮೀಟರ್ ಪರ್ ಸೆಕೆಂಡ್. ಇದನ್ನು ಆಲ್ರೆಡಿ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಕನ್ನಡ ಮೀಡಿಯಮಲ್ಲಿ ಬಿಡಿಸಿ ತೋರಿಸಿದ್ದೀನಿ. ಇನ್ನು ನೆಕ್ಸ್ಟ್ ಒಂದು ಸಿಂಪಲ್ ಆದಂಥ ಲೆಕ್ಕ ಏನಪ್ಪ ಅಂದರೆ ಕಾನ್ಕೇವ್ ಲೆನ್ಸ್ ಇದೆ. ಅಲ್ಲಿ ಫೋಕಲ್ ಲೆಂತ್ ಏನಾಗ್ತದೆ ಅಂದರೆ -12 ಸೆಂಟಿಮೀಟರ್ ಆಗ್ತದೆ. ಆ್ಯಟ್ ವಾಟ್ ಡಿಸ್ಟೆನ್ಸ್ ಶುಡ್ ದ ಆಬ್ಜೆಕ್ಟ್ ಫ್ರಮ್ ದ ಲೆನ್ಸ್ ಬಿ ಪ್ಲೇಸ್ಡ್? ಹೌದಾ? ಆಬ್ಜೆಕ್ಟ್ ಯಾವತ್ತು ಕಾರ್ಟೇಷಿಯನ್ ನಿಯಮದ ಪ್ರಕಾರ ಮೈನಸ್ ಇರ್ತದೆ. ಆಮೇಲೆ ಇಮೇಜ್ ಡಿಸ್ಟೆನ್ಸ್, ಯಾವ ಕಡೆ ಆಬ್ಜೆಕ್ಟ್ ಇಟ್ಟಿರ್ತೀವಿ ಆ ಕಡೆಯೇ ಇಮೇಜ್ ಫಾರ್ಮ್ ಆಗೋದ್ರಿಂದ ಇಮೇಜ್ ಡಿಸ್ಟೆನ್ಸು -9 ಸೆಂಟಿಮೀಟರ್ ಬರ್ತದೆ. ಹಾಗಾದರೆ ಲೆಕ್ಕ ಬಿಡಿಸ್ತಾ ಹೋಗೋಣ. F is equal to -12 ಸೆಂಟಿಮೀಟರ್, V is equal to -9 ಸೆಂಟಿಮೀಟರ್, U is equal to ಆನ್ಸರ್ ಅದು ಕೂಡ ಮೈನಸ್ ಬರಬೇಕು. ಅದನ್ನು ಕ್ವಶನ್ ಮಾರ್ಕ್ ಇಟ್ಟಿದ್ದೀವಿ. ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನಿದೆ? 1/v - 1/u is equal to 1/f. ಹಾಗಾದರೆ 1/u ಕಂಡುಹಿಡಿಬೇಕಾಗಿದೆ. 1/u ಕಂಡುಹಿಡಬೇಕಾಗಿರೋದ್ರಿಂದ 1/v ಮೈನಸ್ ಪ್ಲಸ್ ಇದ್ದು ಮೈನಸ್ ಆಗ್ತದೆ 1/f. ಹಾಗಾದರೆ 1/u is equal to 1 ಡಿವೈಡೆಡ್ ಬೈ -9 ಮೈನಸ್ 1 ಡಿವೈಡ್ ಬೈ -12. ಮೈನಸ್ ಏನಾಗ್ತದೆ? ಪ್ಲಸ್ ಆಗ್ತದೆ. ಪ್ಲಸ್ ನೋಡಿರಿ, ಇದು ಮೈನಸ್ ಏನಾಗ್ತದೆ? ಪ್ಲಸ್ ಆಗ್ತದೆ. ಪ್ಲಸ್ ಆಗೋದ್ರಿಂದ 1 ಡಿವೈಡ್ ಬೈ ಯು ಇಸ್ ಈಕ್ವಲ್ ಟು -1/9 ಪ್ಲಸ್ 1/12. ಹಾಗಾದರೆ 9 12 ಎಲ್ ಸಿ ಎಮ್ಮು 36. ಹಾಗಾದರೆ 9 4 36 -4 ಆಯಿತು. 12 3 36. ಹಾಗಾದರೆ -4 3 ಹೋದರೆ -1. 1 ಡಿವೈಡ್ ಬೈ 36 ಬಂತು.
ಆಮೇಲೆ ಯು ಏನಿರ್ತದೆ ಅಂತ ಹೇಳಿದ್ದೀನಿ, ಮೈನಸ್ ಇರ್ತದೆ ಅಂತ ಹೇಳಿದ್ದೀನಿ. ಹಂಗಾರೆ ಯು ಇಸ್ ಈಕ್ವಲ್ ಟು ಮೈನಸ್ 36 ಸೆಂಟಿಮೀಟರ್. ಇದನ್ನು ಆಲ್ರೆಡಿ ಬಿಡಿಸಿದ್ದೀವಿ, ಸಿಂಪಲ್ ಆದಂಥ ಒಂದು ಲೆಕ್ಕ. ನೇಮ್ ದ ಮೇಜರ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಬಯೋಗ್ಯಾಸ್ ಆ್ಯಂಡ್ ರೈಟ್ ದ ಪ್ರಾಪರ್ಟೀಸ್ ಆಫ್ ಬಯೋಗ್ಯಾಸ್ ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಹಾಗಾದರೆ methane is the major constituent of a biogas. Its molecular formula CH4. Then properties, it burnt leaves no residue like ash, it burns without smoke, its heating capacity is high, biogas is also used for lighting. ಇದು ಒಂದು ಏನಪ್ಪ ಅಂದರೆ 3 ಪಾಯಿಂಟ್ಸ್ ಬರೆದ್ರೆ 1.5 ಮಾರ್ಕ್ಸ್. ಆಮೇಲೆ ಮೀಥೇನ್ಗೆ ಹಾಫ್ ಮಾರ್ಕ್ಸ್, ಟೋಟಲ್ 2 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ಇದಕ್ಕೆ ಆರ್ ಟೈಪ್ ಕ್ವಶನ್ ಇನ್ನೊಂದಿದೆ. ಏನಪ್ಪ ಅಂದರೆ ಲಿಸ್ಟ್ ದ ಹ್ಯಾಜಾರ್ಡಸ್ ಆಫ್ ನ್ಯೂಕ್ಲಿಯರ್ ಪವರ್ ಜನರೇಷನ್. ಓಕೆ, ಸ್ಟೋರೇಜ್ ಆ್ಯಂಡ್ ಡಿಸ್ಪೋಸಲ್ ಆಫ್ ಯೂಸ್ಡ್ ಫ್ಯೂಯಲ್ಸ್. Then improper nuclear waste storage and disposal results in environmental contamination. There is a risk of accidental leakage of a nuclear radiation. The installation cost of a nuclear power plant is high. Limited availability of uranium. ಹೌದಾ, ಇದರಲ್ಲಿ ಯಾವ್ದಾದ್ರು 4 ಪಾಯಿಂಟ್ಸ್ ಬರೆದ್ರೆ 2 ಮಾರ್ಕ್ಸ್. State the Ohm's law. On which factors does the resistance of a conductor depends? Mention the SI unit of a electric power. ಈ ರೀತಿಯಾಗಿ ಒಂದು ಕ್ವಶನ್ ಇದೆ. ಹಾಗಾದರೆ ಆನ್ಸರ್: at constant temperature the potential difference V across the ends of the given metallic wire in an electric circuit is directly proportional to the current flowing through it. ಇದು 1 ಮಾರ್ಕ್. ಆಮೇಲೆ V ಪ್ರಪೋರ್ಷನಲ್ ಟು I ಅಂತ ತಗೋತೀವಿ ನಾವು. V is equal to IR. ದೆನ್ ಫ್ಯಾಕ್ಟರ್ಸ್ ನೇಮ್ on which factors does the resistance of a conductor depends? Mention SI power, SI unit of electric power ಅಂತ ಕೇಳ್ತಾರೆ. ಹಂಗಾರದೆ ದ ಲೆಂತ್ ಆಫ್ ದ ಕಂಡಕ್ಟರ್ ಅದನ್ನ L ಅಂತ ತಗೋತೀವಿ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆದರೆ A ಅಂತ ತಗೋತೀವಿ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಅ ಕಂಡಕ್ಟರ್, ದ ಲೆಂತ್ ಆಫ್ ಕಂಡಕ್ಟರ್, ದ ನೇಚರ್ ಆಫ್ ಅ ಮಟೀರಿಯಲ್. ಹೌದಾ, ಆಮೇಲೆ ದ ಟೆಂಪ್ರೇಚರ್. ದೀಸ್ ಆರ್ ದ ಫ್ಯಾಕ್ಟರ್ಸ್ ಡಿಪೆಂಡ್ಸ್ ಆನ್ resistance of a conductor. ಆಮೇಲೆ ದ SI ಯೂನಿಟ್ ಆಫ್ ಅ ಎಲೆಕ್ಟ್ರಿಕ್ ಪವರ್ ಬ್ಯಾಟ್, ಡಬ್ಲ್ಯೂ ಅನ್ನೋ ಸಿಂಬಾಲ್ನ ಗುರುತಿಸ್ತೀವಿ, ಅದಕ್ಕೆ ಹಾಫ್ ಮಾರ್ಕ್ಸ್. ಆಮೇಲೆ ಇದಕ್ಕೆ ಆರ್ ಟೈಪ್ ಕ್ವಶನ್ ಇನ್ನೊಂದಿದೆ. ಯಾವುದಕ್ಕೆ? ಇದೇ ಕ್ವಶನ್ಗೆ. ಸ್ಟೇಟ್ ದ ಜೋಲ್ಸ್ ಲಾ ಆಫ್ ಹೀಟಿಂಗ್. ಹೌ ಈಸ್ ಫ್ಯೂಸ್ ಕನೆಕ್ಟೆಡ್ ಇನ್ ದ ಸರ್ಕ್ಯೂಟ್ಸ್. ನೇಮ್ ದ ಮೆಟಲ್ಸ್ ಯೂಸ್ಡ್ ಇನ್ ದ ಫಿಲಾಮೆಂಟ್ ಆ್ಯಂಡ್ ದ ಗ್ಯಾಸ್ ಫಿಲ್ಡ್ ಇನ್ ದ ಎಲೆಕ್ಟ್ರಿಕ್ ಬಲ್ಬ್ ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಹಂಗಾರೆ ಇದಕ್ಕೆ ಆನ್ಸರು ಏನಪ್ಪ ಅಂದರೆ ಹೀಟ್ ಪ್ರೊಡ್ಯೂಸ್ಡ್ ಇನ್ ಅ ರೆಸಿಸ್ಟರ್ ಈಸ್ H is equal to I square RT ಅನ್ನೋ ಫಾರ್ಮುಲಾ ಹೇಳಿದ್ದೀನಿ. ಆ ಫಾರ್ಮುಲಾ ನೆನಪಿದ್ರೆ ಏನಪ್ಪ ಅಂದರೆ ಡೆಫಿನಿಷನ್ ನೆನಪುಳ್ದೆ ಉಳಿತದೆ. ಹಾಗಾದರೆ I square ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ಕರೆಂಟ್ ಫಾರ್ ಅ ಗಿವನ್ ರೆಸಿಸ್ಟೆನ್ಸ್. ಹೌದಾ, ನೆಕ್ಸ್ಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ರೆಸಿಸ್ಟೆನ್ಸ್ ಫಾರ್ ಅ ಗಿವನ್ ಕರೆಂಟ್. ಹೌದಾ, ಆಮೇಲೆ ಥರ್ಡ್ ಪಾಯಿಂಟು I square ಆಯಿತು, R ಆಯಿತು, ಇನ್ T ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಟೈಮ್ for which the current flows through the resistor. If the student writes directly H is equal to I square RT, 1 mark. ನೀವು ಫಾರ್ಮುಲಾ ಅಷ್ಟೇ ಬರೆದ್ಬಿಟ್ರು ಈ 3 ಪಾಯಿಂಟ್ಸ್ ಹಾಫ್ 1.5 ಮಾರ್ಕ್ಸ್ ಇದಲ್ಲ, ಅದನ್ನು ಬರೀಲಿಕ್ಕೆ ಆಗದಿದ್ರು H is equal to I square RT ಅಂತ ಬರೆದ್ರೆ 1 ಮಾರ್ಕ್ಸ್ ಕೊಡಬೇಕು. ಆಮೇಲೆ ಅಲ್ಲಿ ಕ್ವಶನ್ ಇನ್ನೂ ಇದೆ. ಏನು ಕ್ವಶನ್ ಇದೆ? ನೇಮ್ ದ ಮೆಟಲ್ ಯೂಸ್ಡ್ ಇನ್ ದ ಫಿಲಾಮೆಂಟ್ ಆ್ಯಂಡ್ ಗ್ಯಾಸ್ ಫಿಲ್ಡ್ ಇನ್ ಎಲೆಕ್ಟ್ರಿಕ್ ಬಲ್ಬ್ ಅಂತಿದೆ. ಇದಕ್ಕೆ ಹಾಫ್ ಮಾರ್ಕ್ಸ್ ಇದೆ. ಹಾಗಾದರೆ ದ ಫಿಲಾಮೆಂಟ್ ಯೂಸ್ಡ್ ಇನ್ ಅ ಟಂಗ್ಸ್ಟನ್ ಬಲ್ಬ್ ಇಸ್ ಅ ಟಂಗ್ಸ್ಟನ್. ದೆನ್ ದ ಗ್ಯಾಸ್ ಫಿಲ್ಡ್ ಇನ್ ದ ಫಿಲಾಮೆಂಟ್ ಬಲ್ಬ್ ನೈಟ್ರೋಜನ್ ಆರ್ ಆರ್ಗಾನ್. ನೈಟ್ರೋಜನ್ ಬರೆದ್ರು ಕರೆಕ್ಟ್, ಆರ್ಗಾನ್ ಬರೆದ್ರು ಕರೆಕ್ಟ್. ದೆನ್ ಒಂದು ಸಿಂಪಲ್ ಆದಂಥ ಲೆಕ್ಕ ಇದೆ. 3 ರೆಸಿಸ್ಟರ್ಸ್ ಒಂದು ಕೊಟ್ಟಿದ್ದಾರೆ, R1 R2 R3. R1 10 ಓಮ್ ಇದೆ, R2 20 ಓಮ್ ಇದೆ, R3 60 ಓಮ್ ಇದೆ, ವಿಚ್ ಹ್ಯಾವ್ ಬಿನ್ ಪ್ಯಾರಲಲಿ ಕನೆಕ್ಟೆಡ್ ಟು ಅ ಬ್ಯಾಟ್ರಿ ಆಫ್ 24 ವೋಲ್ಟ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ದೆನ್ ಕ್ಯಾಲ್ಕುಲೇಟ್ ದ ಫಾಲೋವಿಂಗ್ ಅಂತ ಕೇಳಿದ್ದಾರೆ. ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಈಚ್ ರೆಸಿಸ್ಟರ್, ದ ಟೋಟಲ್ ಕರೆಂಟ್ ಇನ್ ಅ ಸರ್ಕ್ಯೂಟ್, ದ ಟೋಟಲ್ ರೆಸಿಸ್ಟೆನ್ಸ್ ಇನ್ ದ ಸರ್ಕ್ಯೂಟ್ ಅಂತ. ಹಂಗಾರೆ R is equal to V by I ಸ್ಟ್ಯಾಂಡರ್ಡ್ ಫಾರ್ಮುಲಾ. ಆದರೆ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಈಚ್ ರೆಸಿಸ್ಟರ್ ಕಂಡುಹಿಡಿಬೇಕಾದ್ರೆ ಫಾರ್ಮುಲಾ ಅಲ್ಟ್ರಾ ಆಗ್ತದೆ. I is equal to V by R ಆಗ್ತದೆ.
ಹಂಗಾರೆ ಇಲ್ಲೇನು ಮಾಡಬೇಕಾಗಿದೆ I1 I2 I3 ಯಾಕಂದರೆ R1 R2 R3 ಕೊಟ್ಟಿದ್ದಾರೆ. I1 I2 I3 ಕಂಡುಹಿಡ್ಕೋಬೇಕು. ಹಂಗಾರೆ I1 = V R1. ವಿ ಅಂತೂ ಎಲ್ಲದರಲ್ಲೂ ಫಿಕ್ಸ್ ಎಷ್ಟಿದೆ 24 ವೋಲ್ಟ್. ಎಷ್ಟಿದೆ ನೋಡಿರಿ 24 ವೋಲ್ಟ್ ಕೊಟ್ಟಿದ್ದಾರೆ. ಅದನ್ನೆಲ್ಲದರಲ್ಲೂ ಫಿಕ್ಸ್ ತೊಗೋಬೇಕು. ಹಾಗಾದರೆ I1 = V R1 24 ವೋಲ್ಟ್ / 10 ಓಮ್ 2.4 ಆಂಪಿಯರ್ ಆಯಿತು. I2 V / R2 R2 ಎಷ್ಟಿದೆ 20 ಓಮ್ ಇದೆ. ಹಾಗಾದ್ರೆ 24 / 20 1.2 ಆಂಪಿಯರ್ ಆಯಿತು. I3 V / R3 24 ವೋಲ್ಟ್ ಇದೆ / 60 ಓಮ್ 60 ಓಮ್ ಮಾಡಿದಾಗ 4 ಆಂಪಿಯರ್ ಬರ್ತದೆ. ಹಾಗಾದ್ರೆ I = ಇದೇನಾಯಿತು ಫಸ್ಟ್ ಒಂದು ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಈಚ್ ರಿಜಿಸ್ಟರ್ ಆಯಿತು. ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಈಚ್ ರಿಜಿಸ್ಟರ್ R1 R2 R3 R1 2.4 ಆಂಪಿಯರ್ R2 1.2 ಆಂಪಿಯರ್ R3 0.4 ಆಂಪಿಯರ್. These are the resistors. Then total current flow in a circuit. I = I1 + I2 + I3. ಹಂಗಾರೆ I1 2.4 ಆಂಪಿಯರ್ I2 1.2 ಆಂಪಿಯರ್ I3 0.4 ಆಂಪಿಯರ್ ಟೋಟಲ್ 4 ಆಂಪಿಯರ್. ಹೌದಾ, ಇದನ್ನು ನಾನು ಕನ್ನಡ ಮೀಡಿಯಮಲ್ಲಿ ಬೇರೆ ಮೆಥಡಿಂದ R = V/I ಸೂತ್ರ ಅಥವಾ I = V/R ಸೂತ್ರವನ್ನು ಬಳಸಿ, ಹೌದಾ, ಏನು ಟೋಟಲ್ ಕರೆಂಟ್ ಏನಿರ್ತದೆ ಸರ್ಕ್ಯೂಟಲ್ಲಿ ಅದ್ರ ಬೇಸ್ ಮೇಲೆ ಬಿಡಿಸಿದ್ದೀನಿ. ಮೆಥಡ್ ಅಷ್ಟೇ ಚೇಂಜು, ಆನ್ಸರ್ ಮಾತ್ರ ಸೇಮ್. ನೆಕ್ಸ್ಟ್ 1/Rp = ಟೋಟಲ್ ರೆಸಿಸ್ಟೆನ್ಸ್ ಕಂಡುಹಿಡಬೇಕು. 1/10 ಓಮ್ + 1/20 ಓಮ್ 1/60 ಓಮ್ 10 20 60. ಇದರ LCM ಎಷ್ಟಪ್ಪ ಅಂದರೆ 60ನೇ. ಆಮೇಲೆ 1/1/6 ಅಂತ ಬರಿಬೋದು. ಅಥವಾ Rp = 6 ಓಮ್. ವೆರಿ ಸಿಂಪಲ್ಲಾಗಿ Rp = 6 ಓಮ್. Then draw the ray diagram of the image formation in a convex lens when the object is placed beyond 2f. Mention the position and nature of the image formed. F1 is a principal focus. ಹಂಗಾರೆ ಡಯಾಗ್ರಾಮ್ ಡ್ರಾ ಮಾಡ್ಬೋದು. ಇದನ್ನು ಆಲ್ರೆಡಿ ಡ್ರಾ ಮಾಡಿ ತೋರಿಸಿದ್ದೀನಿ ನಾನು. F1 F2 ಆಬ್ಜೆಕ್ಟ್ ಎಲ್ಲಿಟ್ಟಿದ್ದೀವಿ ಬಿಯಾಂಡ್ 2f. ಹಂಗಾರೆ ಒಂದು ರೇ ಏನಾಗ್ತದೆ ಅಂದ್ರೆ ಪ್ರಿನ್ಸಿಪಲ್ ಆಕ್ಸೆಸ್ಗೆ ಪ್ಯಾರಲಲ್ ಆಗಿ ಪಾಸ್ ಆಗ್ತದೆ. ಇನ್ನೊಂದು ರೇ ಆಪ್ಟಿಕ್ ಸೆಂಟರ್ ಥ್ರೂ ಪಾಸ್ ಆಗ್ತದೆ. ಎರಡೂ ರೇಗಳು ಆಫ್ಟರ್ ಏನಪ್ಪ ಅಂದ್ರೆ ರಿಫ್ರ್ಯಾಕ್ಷನ್ ಒಂದು ಪಾಯಿಂಟಲ್ಲಿ ಏನಾಗ್ತವೆ ಅಂದ್ರೆ ಕೋಯಿನ್ಸೈಡ್ ಆಗ್ತಾವೆ. ಎಲ್ಲಿ ಕೋಯಿನ್ಸೈಡ್ ಆಗ್ತಾವೆ ಅಲ್ಲಿ ಏನಪ್ಪ ಅಂದರೆ ಇಮೇಜ್ ಫಾರ್ಮ್ ಆಗಿರ್ತದೆ. ಎರಡೂ ಲೈನ್ಗಳು ರಿಯಲ್ ಆಗಿ ಕನ್ವರ್ಜ್ ಆಗ್ತಾ ಇದ್ದರೆ ಇಟ್ಸ್ ಅ ರಿಯಲ್ ಇಮೇಜ್. ರಿಯಲ್ ಇಮೇಜಸ್ ಆರ್ ಇನ್ವರ್ಟೆಡ್ ಇಮೇಜಸ್. ಅದಕ್ಕೆ ಏನು ಮಾಡಿದ್ದೀವಿ, A' ಮತ್ತು B' ಉಲ್ಟಾ ತೊಗೊಂಡಿದ್ದೀವಿ. ಇಲ್ಲಿ ಸ್ಟ್ರೇಟಾಗಿ ತೊಗೊಂಡ್ರೆ ಇಲ್ಲಿ ಉಲ್ಟಾ ತೊಗೊಂಡಿದ್ದೀವಿ. ಹಾಗಾದರೆ ಇಷ್ಟು ಡಯಾಗ್ರಾಮ್ ತೆಗಿಲಿಕ್ಕೆ ಫಾರ್ ಎ ಡಯಾಗ್ರಾಮ್ 2 ಮಾರ್ಕ್ಸ್ ಇದೆ. ಪೊಸಿಷನ್ ಆ್ಯಂಡ್ ನೇಚರ್ ಬರೀಬೇಕು. ಪೊಸಿಷನ್ನು ಇಮೇಜ್ ಇಸ್ ಫಾರ್ಮ್ಡ್ ಇನ್ ಬಿಟ್ವೀನ್ F2 ಆ್ಯಂಡ್ 2F2. ಇದು ಪೊಸಿಷನ್ನು. ನೇಚರ್ ಆಫ್ ಇಮೇಜ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಅದಕ್ಕೆ ಒಂದು ಅಂಕ ಇದೆ. ವಾಟ್ ಈಸ್ ಅ ಸೊಲನಾಯ್ಡ್? Write the properties of the magnetic field lines formed on the current carrying solenoid ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಹಾಗಾದ್ರೆ ಏದು ಮೊದಲು ಆನ್ಸರ್ ಮಾಡೋಣ, ಆಮೇಲೆ ಬೇಕು ಹೋಗೋಣ. A coil of many circular turns of insulated copper wire wrapped closely in the shape of a cylinder is called as a solenoid. Then field lines inside the solenoid are in the form of parallel straight lines. The magnetic field is the same at all points inside the solenoid. Then we can compare solenoid to the bar magnet. ಬರಿಬೋದು ನೀವು ಅದನ್ನು. ದೆನ್ ಬಿ ಕ್ವಶನ್ ಏನಿದೆಪ್ಪ ಅಂದರೆ ವಾಟ್ ಈಸ್ ಅ ಅಲ್ಟರ್ನೇಟಿಂಗ್ ಕರೆಂಟ್? ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ಹ್ಯಾವಿಂಗ್ ಅ ಮೆಟಾಲಿಕ್ ಬಾಡಿ ಆರ್ ಕನೆಕ್ಟೆಡ್ ಟು ಅರ್ತ್ ವೈರ್ ವೈ ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಹಾಗಾದರೆ ಇದಕ್ಕೆ ಸಿಂಪಲ್ ಆದಂಥ ಆನ್ಸರು, the current that changes direction after equal intervals of time is called as alternating current. Whatever the current changes its direction for every half cycle, it's called as alternating current. ಹಂಗೂ ಹೇಳ್ಬೋದು. The metallic body is connected to earth wire provides a low resistance conducting path for the current. Thus it ensures that any leakage of the current to the metallic body of the appliance keeps its potential to that of the earth and the user may not get severe electric shock. ಇಷ್ಟೇನಪ್ಪ ಅಂದರೆ 2 ಮಾರ್ಕ್ಸ್ಗೆ ಒಂದು ಕ್ವಶನ್. 1 ಮಾರ್ಕ್ಸ್ಗೆ ಡೆಫಿನೇಷನ್ನು, ಹಾಫ್ ಮಾರ್ಕ್ಸು ಎಕ್ಸ್ಪ್ಲನೇಷನ್.
Question number 13. How does the rainbow form in the nature? Explain, mention the colors of the light that bends the most and that bends the least ಅಂತ ಒಂದು ಕ್ವಶನ್ ಇದೆ. ಅದನ್ನು ಮೊದಲು ಆನ್ಸರ್ ಮಾಡೋಣ, ಆಮೇಲೆ ಬಿ ಮಾಡೋಣ. The rainbow is a natural spectrum appearing in the sky after a rain shower. A rainbow is always formed in a direction opposite to that of the sun. It is caused by dispersion of sunlight by a tiny water droplets present in the atmosphere. The water droplets, whatever they are present, those act as a prism. The water droplets in the atmosphere acts like a small prisms. They refract and disperse the incident sunlight, then reflect it internally, and finally refract again. Due to the dispersion of light and internal reflection, different colors reach to the observer's eye. Okay, ಇದು ಏನಪ್ಪ ಅಂದರೆ 6 points ಬರೀಬೇಕು. ಹಾಫ್ ಈಚ್ ಪಾಯಿಂಟ್ ಕ್ಯಾರಿಂಗ್ ಹಾಫ್ ಮಾರ್ಕ್ಸ್, ಟೋಟಲ್ 3 marks ಕ್ವಶನ್. ನೆಕ್ಸ್ಟ್ ಅದರಲ್ಲಿ ಬಿ ಏನಿದೆಪ್ಪ, ವ್ಯಾನ್ ಸಿಲಿಯರಿ ಬಿ ಕ್ವಶನ್ ಏನಿದೆ ನೋಡೋಣ. ಬಿ ಕ್ವಶನ್ ಏನಿದೆಪ್ಪ ಅಂದರೆ, ಹೌ ಡಸ್ ದ ಐ ಲೆನ್ಸ್ ಅಕಾಮಡೇಟ್ ಟು ಸಿ ದ ಡಿಸ್ಟೆನ್ಸ್ ಆಬ್ಜೆಕ್ಟ್ಸ್ ಆ್ಯಂಡ್ ನಿಯರ್ ಬೈ ಆಬ್ಜೆಕ್ಟ್ಸ್ ಎಕ್ಸ್ಪ್ಲೇನ್ ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಹಂಗಾರೆ ಇದಕ್ಕೆ ಆನ್ಸರು, ವೆನ್ ಅ ಸಿಲಿಯರಿ muscles relax, the curvature of the lens decreases and become thin. Then the focal length of the lens increases and the distance objects are clearly visible. When ciliary muscles contract, the curvature of the lens increases and become thick. Then the focal length of the lens decreases and nearby objects are clearly visible. ಓಕೆ, ಇಲ್ಲಿವರೆಗೂ ಏನು ಡಿಸ್ಕಸ್ ಮಾಡಿದ್ವಿ ಅದು ಫಿಸಿಕ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ ಆಗಿತ್ತು. ಇನ್ನು ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂಥ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಹೌದಾ? ದ ರಿಯಾಕ್ಟೆಂಟ್ಸ್ ದಟ್ ಎಕ್ಸ್ಚೇಂಜ್ ಅಯಾನ್ಸ್ ಬೈ ರಿಯಾಕ್ಟಿಂಗ್ ವಿತ್ ಈಚ್ ಅದರ್ ಆ್ಯಂಡ್ ಫಾರ್ಮ್ ಅ ಪ್ರೆಸಿಪಿಟೇಟ್ ಅಮಂಗ್ ದ ಫಾಲೋವಿಂಗ್ ಯಾವುದಪ್ಪ ಅಂದರೆ ಆನ್ಸರ್ ಎ, BaCl to NaSO4. BaCl to NaSO4. ನೆಕ್ಸ್ಟ್ ಕ್ವಶನ್ ನಂಬರ್ 15, ಆಪ್ಷನ್ ಸಿ ಏನಪ್ಪ ಅಂದರೆ, ಕ್ವಶನ್ ನಂಬರ್ 15 ಏನಿದೆ ಅಂದರೆ, ಕೊಟ್ಟಂತಹ ಏನು ಎಲಿಮೆಂಟ್ಸ್ ಇದಾವಲ್ಲ, X24 ಒಂದು ಎಲಿಮೆಂಟು, Y86 ಅಟಾಮಿಕ್ ನಂಬರ್ 8, ಅಟಾಮಿಕ್ ಮಾಸ್ ನಂಬರ್ ಮಾಸ್ ನಂಬರ್ 16, then Z atomic number 10, mass number 20. The elements having a zero valency are, ಇಲ್ಲಿ 2 elements ಏನಪ್ಪ ಅಂದರೆ ಝೀರೋ ವೆಲೆನ್ಸಿಯನ್ನು ಹೊಂದಿದ್ದಾವೆ. ಯಾವಪ್ಪ ಅಂದರೆ ಎಕ್ಸ್ ಮತ್ತು ಝೆಡ್. ಹಂಗಾರೆ ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಆಪ್ಷನ್ ಸಿ ಏನಪ್ಪ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 16 ಏನಪ್ಪ ಅಂದರೆ 1 mark ಕ್ವಶನ್ಸ್, 4 questions ಬರ್ತಾವೆ. ದ ಜನರಲ್ ಫಾರ್ಮುಲಾ ಆಫ್ cycloalkane is CnH2n and its first member is a cyclopropane. Write the molecular formula and structural formula arrangement of the fourth member of this homologous series. ಹೌದಾ? ಹಂಗಾದರೆ ಇದು ಯಾವ್ದು ಬರ್ತದೆ ಅಂದರೆ ಹೆಕ್ಸೇನ್ ಬರ್ತದೆ, C6H12. ಅದರ ಸ್ಟ್ರಕ್ಚರಲ್ ಫಾರ್ಮುಲಾ ನೋಡ್ರಿ, 6 ಕಾರ್ಬನ್ ಐಟಮ್ಸ್ ಇದಾವೆ. 1 2 3 4 5 6 6 ಕಾರ್ಬನ್ ಐಟಮ್ಸ್ ಇದಾವೆ. ಈಚ್ ಕಾರ್ಬನ್ ಐಟಮ್ ಕ್ಯಾರಿಂಗ್ ಅ ಸಿಂಗಲ್ ಬಾಂಡ್. ಹೌದಾ? ಆಮೇಲೆ 12 ಹೈಡ್ರೋಜನ್ ಐಟಮ್ಸ್. ಈಚ್ ಏನು ಕಾರ್ಬನ್ಗೆ ಇನ್ ಬಿಟ್ವೀನ್ ಕಾರ್ಬನ್ 2 ಬಾಂಡ್ಸು ಮತ್ತು ಇನ್ ಬಿಟ್ವೀನ್ ಹೈಡ್ರೋಜನ್ 2 ಬಾಂಡ್ಸ್ ಕೊಟ್ಟಿದ್ದೀವಿ. ಟೋಟಲ್ 4 ಬಾಂಡ್ಸ್ ಬಿಕಾಸ್ ಇಟ್ಸ್ ಅ ಟೆಟ್ರಾವ್ಯಾಲೆನ್ಸ್. ಹಾಗಾದರೆ ಇದು 1 ಅಂಕಕ್ಕೆ. ಪ್ಯಾಕೆಟ್ಸ್ ಆಫ್ ಚಿಪ್ಸ್ ಆರ್ ಫ್ಲಶ್ಡ್ ವಿತ್ ನೈಟ್ರೋಜನ್ ಗ್ಯಾಸ್. ವೈ? ಟು ಪ್ರಿವೆಂಟ್ ಚಿಪ್ಸ್ ಫ್ರಮ್ ಗೆಟಿಂಗ್ ಆಕ್ಸಿಡೈಸ್ಡ್ ಆರ್ ಟು ಪ್ರಿವೆಂಟ್ rancidity. An iron nail is dropped into a test tube having a copper sulfate solution. The iron nail gradually turns to brownish color. Why? Since iron is more reactive than copper, it displaces copper from copper sulfate solution. Displaced copper gets deposited on the iron nail. What is a hydrogenation? Hydrogen is added to unsaturated hydrocarbons in the presence of catalysts such as palladium and nickel to give a saturated hydrocarbons is known as a hydrogenation. ಅಥವಾ ಇದಕ್ಕೆ ಇನ್ನೊಂದು ಆರ್ ಟೈಪ್ ಕ್ವಶನ್ ಇದೆ. ಏನಪ್ಪ ಅಂದರೆ ಕನ್ವರ್ಷನ್ ಆಫ್ ಅನ್ಸ್ಯಾಚುರೇಟೆಡ್ ಆಯಿಲ್ಸ್ ಇಂಟು saturated fats by adding hydrogen in presence of palladium nickel catalyst. It is also called as a what? Hydrogenation.
ಇನ್ನು 3 ಮಾರ್ಕ್ಸ್ ಕ್ವಶನ್ಸು ಎರಡು ಇದಾವೆ, ಟೋಟಲ್ 6 ಮಾರ್ಕ್ಸ್ಗೆ. ಡ್ರಾ ಅ ಡಯಾಗ್ರಾಮ್ ಆಫ್ ಅರೇಂಜ್ಮೆಂಟ್ ಆಫ್ apparatus to show that acid solution in water conduct electricity and label dilute hydrochloric acid. ಓಕೆ, ಸೆಟಪ್ ಹೆಂಗಿದೆ ನೋಡ್ಕೊಡ್ರಿ. ಇಟ್ಸ್ ಅ ಬಲ್ಬ್, ಇಟ್ಸ್ ಅ ಪ್ಲಗ್ ಕೀ, ಇಟ್ಸ್ ಅ ಬ್ಯಾಟ್ರಿ, ಇಟ್ಸ್ ಅ ಬೀಕರ್, ದೆನ್ 2 nails, then water, dilute HCl solution. 2 marks for that diagram. Then next question. Calcium oxide and carbon dioxide are produced on heating calcium carbonate. Write the balanced chemical equation for this reaction. Mention the types of this chemical reaction. Okay, chemical equation ಏನು ಬರ್ತದಪ್ಪ ಅಂದರೆ CaCO3. when we heat it gives a product CEO and carbon dioxide. Thermal decomposition reaction. Its name is thermal decomposition reaction. 1 mark ಕೆಮಿಕಲ್ ಇಕ್ವೇಷನ್ಗೆ, ಇನ್ನೊಂದು ಮಾರ್ಕು ಅದರ ಹೆಸರಿಗೆ. ಡ್ರಾ ದ ಡಯಾಗ್ರಾಮ್ ಆಫ್ ಅರೇಂಜ್ಮೆಂಟ್ ಆಫ್ apparatus to show the action of steam on metal. ಓಕೆ, ಏನಪ್ಪ ಅಂದರೆ ಬುನ್ಸೆನ್ ಬರ್ನರ, ಟೆಸ್ಟ್ ಟ್ಯೂಬ, ಗ್ಲಾಸ್ ಊಲ, ಸ್ಟ್ಯಾಂಡ, ಡೆಲಿವರಿ ಟ್ಯೂಬ, ಅಪ್ವರ್ಡ್ ಮೂಮೆಂಟ್ ಟೆಸ್ಟ್ ಟ್ಯೂಬ, ಸೋಪರ್ ಸ್ಟ್ಯಾಂಡ. ಇವೇನಪ್ಪ ಅಂದ್ರೆ ಮೇನ್ ಪಾರ್ಟ್ಸ್. ಅಲ್ಲೇನು ಭಾಗಗಳನ್ನು ಗುರುತಿಸ್ರಿ ಅಂತ ಹೇಳಿಲ್ಲ, ನೀವು ಗುರುತಿಸ್ಬೋದು, ಬಿಡ್ಬೋದು. ಡೆಫಿಸಿಟ್ ದ ಫಾರ್ಮೇಷನ್ ಆಫ್ ಮ್ಯಾಗ್ನೀಷಿಯಂ ಕ್ಲೋರೈಡ್ ವಿತ್ ದ ಹೆಲ್ಪ್ ಆಫ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಆಮೇಲೆ ಬಿ ಕ್ವಶನು, ಹೈಡ್ರೋಜನ್ ಗ್ಯಾಸ್ ಈಸ್ ನಾಟ್ ಲಿಬರೇಟೆಡ್ ವೆನ್ ಅ ಮೆಟಲ್ ಲೈಕ್ ಜಿಂಕ್ ರಿಯಾಕ್ಟ್ಸ್ ವಿತ್ ನೈಟ್ರಿಕ್ ಆಸಿಡ್ ವೈ ಅಂತ ಕೇಳಿದ್ದಾರೆ. ಅದರಲ್ಲಿ ಆರ್ ಟೈಪ್ ಕ್ವಶನ್, ಎ ಬಿ ಅಲ್ಲದೆ ಆರ್ ಟೈಪ್ ಕ್ವಶನ್ ಒಂದಿದೆ. ಹೌ ಆರ್ metals in the middle of the reactivity series extracted from their ores? explain ಅಂತ ಕೇಳಿದ್ದಾರೆ. ಹಾಗಾದರೆ ಮ್ಯಾಗ್ನೀಷಿಯಮ್ಮು ತನ್ನ ಔಟರ್ ಮೋಸ್ಟ್ ಆರ್ಬಿಟಲ್ ಇರುವಂಥ ಎರಡು ಎಲೆಕ್ಟ್ರಾನ್ಸನ್ನು ಬಿಟ್ಟು ಕೊಟ್ಟಾಗ ಮಾತ್ರ ಮ್ಯಾಗ್ನೀಷಿಯಮ್ ಅಯಾನ್ ಆಗ್ತದೆ, Mg+2. ಇಲ್ಲಿ 2 ಎಲೆಕ್ಟ್ರಾನ್ಸನ್ನು ಬಿಟ್ಟು ಕೊಟ್ಟಿದೆ ನೋಡಿರಿ. ನೆಕ್ಸ್ಟು ಕ್ಲೋರಿನು ನಾನ್ ಮೆಟಲ್ ಆಗಿರೋದ್ರಿಂದ ಎಲೆಕ್ಟ್ರಾನನ್ನು ಅಸೆಪ್ಟ್ ಮಾಡ್ಕೊಳ್ಳೋದು. ಮೆಟಲ್ಸು ಎಲೆಕ್ಟ್ರಾನ್ಗಳನ್ನ ಡೋನ್ ಮಾಡಿದ್ರೆ ನಾನ್ ಮೆಟಲ್ಸು ಎಲೆಕ್ಟ್ರಾನ್ಗಳನ್ನ ಅಸೆಪ್ಟ್ ಮಾಡ್ತವೆ. ಹಾಗಾದ್ರೆ ಅಸೆಪ್ಟ್ ಕ್ಲೋರಿನ್ನು ಒಂದು ಎಲೆಕ್ಟ್ರಾನ್ನ ಅಸೆಪ್ಟ್ ಮಾಡಿಬಿಟ್ಟು ಕ್ಲೋರಿನ್ ಅಯಾನ್ ಆಗಿದೆ. ಹಾಗಾದ್ರೆ ಮ್ಯಾಗ್ನೀಷಿಯಮ್ನ ವ್ಯಾಲೆನ್ಸಿ ಎಷ್ಟು? 2. ಹಾಗಾದರೆ 2 ಮ್ಯಾಗ್ನೀಷಿಯಮ್ಗಳು ಏನಪ್ಪ ಅಂದರೆ ತಮ್ಮ ಹೊರಕವಚದಲ್ಲಿರುವಂಥ ಎಲೆಕ್ಟ್ರಾನ್ಗಳನ್ನ ಬಿಟ್ಕೊಡ್ಬೋದು. ಹಾಗಾದರೆ ಆ 2 ಎಲೆಕ್ಟ್ರಾನ್ಗಳು ಏನಿರ್ತಾವಲ್ಲ ಅವು ಕ್ಲೋರಿನ್ನೊಂದಿಗೆ ಬಂಧವನ್ನು ಏರ್ಪಡಿಸಿ, ಹೌದಾ, ಇಲ್ಲೇನಪ್ಪ ಅಂದರೆ ಇಷ್ಟು ಒಟ್ಟಾಗಿ ಏನಪ್ಪ ಅಂದರೆ MgCl2 ಅನ್ನು ಕೊಡ್ತವೆ. ಒಟ್ಟಿನಲ್ಲಿ ಏನು ಹೇಳ್ಬೋದು? MgCl2. ಇನ್ನು ಕ್ವಶನ್ ಬಿ ನೈಟ್ರಿಕ್ ಆಸಿಡ್ ಈಸ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಕ್ವಶನ್ ಏನಿತ್ತು ಇದರದ್ದು ಬಿದು. ಹೈಡ್ರೋಜನ್ ಗ್ಯಾಸ್ ಈಸ್ ನಾಟ್ ಲಿಬರೇಟೆಡ್ ವೆನ್ ಅ ಮೆಟಲ್ ಲೈಕ್ ಅ ಜಿಂಕ್ ರಿಯಾಕ್ಟ್ಸ್ ವಿತ್ ನೈಟ್ರಿಕ್ ಆಸಿಡ್ ವೈ ಅಂತ ಒಂದು ಕ್ವಶನ್ ಕೇಳಿದ್ದಾರೆ. Why? Because nitric acid is a strong oxidizing agent. It oxidizes the hydrogen produced to water and itself gets reduced to oxide nitrogen. Metals in the middle reactivity series are in the forms of sulfides and carbonate. The sulfides ores are converted into oxides by roasting. Okay, roasting is heating the ores strongly in the presence of excess air. Then the carbonate ores are converted into oxides by heating strongly in limited air calcination. The metal oxides are then reduced to the corresponding metals by using a reducing agent such as a carbon. Then question number 24, observe the given part of the modern periodic table and answer the following questions ಅಂತ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಫ್ರಮ್ ಲೆಫ್ಟ್ ಟು ರೈಟ್ ಎಲ್ಲಿ ಪೀರಿಯಡ್ಸ್ ಥ್ರೂ ಹೊರಟ್ರೆ ಏನಪ್ಪ ಅಂದರೆ ಎಲೆಕ್ಟ್ರೋಪಾಸಿಟಿವಿಟಿ ಕಡಿಮೆ ಆಗ್ತದೆ. ಯಾಕಂದರೆ ಮುಂದೆ ಬರೋವೆಲ್ಲ ನಾನ್ ಮೆಟಲ್ಸ್ ಇದ್ದಾವೆ, ಎಲೆಕ್ಟ್ರೋಪಾಸಿಟಿವಿಟಿ ಕಡಿಮೆ ಆಗ್ತದೆ. ಹಂಗಾರೆ ಯಾವುದ್ರ ಎಲೆಕ್ಟ್ರೋಪಾಸಿಟಿವಿಟಿ ಹೆಚ್ಚಿದೆ ಅಂತ ನೋಡೋದಾದರೆ ಕ್ಯಾಲ್ಶಿಯಮ್ದು ಎಲೆಕ್ಟ್ರೋಪಾಸಿಟಿವಿಟಿ ಹೆಚ್ಚಿದೆ. ಆಮೇಲೆ ಯಾವುದ್ರದ್ದು ಏನಪ್ಪ ಅಂದರೆ atoms of which element have a minimum atomic radii y ಅಂತ ಕೇಳಿದ್ದಾರೆ. ಫಸ್ಟ್ ಒಂದದ್ದು ಆನ್ಸರ್
ಕ್ಯಾಲ್ಶಿಯಂ ಅಂತ ಇದೆ. ಸೆಕೆಂಡ್ ಹೇಳಿದೆ ಯಾವುದು, ಬೆರಿಲಿಯಂ. ಹಂಗಾರೆ ಇವೇ ಯಾಕೆ ಆನ್ಸರ್ ನೋಡೋಣ. ಹೌದಾ. ಮೆನ್ಷನ್ ದ ಪೀರಿಯಡ್ಸ್ ಆ್ಯಂಡ್ ಗ್ರೂಪ್ಸ್ ಆಫ್ ನಂಬರ್ಸ್ ವಾಟ್ ಎವರ್ ದ ಎಲಿಮೆಂಟ್ ಅಟಾಮಿಕ್ ನಂಬರ್ 19 ಅಂತ ಹೇಳಿದರೆ ಅದು ಆಮೇಲೆ ನೋಡೋಣ. ಕ್ಯಾಲ್ಶಿಯಂ ಎಲೆಕ್ಟ್ರೋಪಾಸಿಟಿವಿಟಿ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ಹೌದಾ. ಎಲೆಕ್ಟ್ರೋಪಾಸಿಟಿವಿಟಿ ಡೌನ್ ದ ಗ್ರೂಪ್ ಏನಾಗ್ತದೆ ಅಂದರೆ ಇನ್ಕ್ರೀಸ್ ಆಗ್ತದೆ. ಆಮೇಲೆ ಸೆಕೆಂಡ್ ಒನ್ ಬೆರಿಲಿಯಂ, ಇಟ್ ಈಸ್ ದ ಸೆಕೆಂಡ್ ಪೀರಿಯಡ್ ಆ್ಯಂಡ್ ಇಟ್ ಹ್ಯಾಸ್ ಓನ್ಲಿ 2 ಆರ್ಬಿಟ್ ಸೆಲ್ಸ್, ಇಟ್ಸ್ ವ್ಯಾಲೆನ್ಸ್ ಈಸ್ 2. ಅದಕ್ಕೆ ಏನಪ್ಪ ಅಂದರೆ ಆಟಮ್ಸ್ ಆಫ್ ವಿಚ್ ಎಲಿಮೆಂಟ್ ಹ್ಯಾವ್ ಮಿನಿಮಮ್ ಅಟಾಮಿಕ್ ರೇಡಿಯಸ್ ಅಂತ ಕೇಳಿದ್ರು. ಅದು ಯಾವ್ದು ಅಂದರೆ ಬೆರಿಲಿಯಂ, ಯಾಕಂದರೆ ಆರ್ಬಿಟ್ಸ್ ಸಂಖ್ಯೆನೇ ಕಡಿಮೆ ಇದೆ. ಮೆನ್ಷನ್ ದ ಪೀರಿಯಡ್ ಆ್ಯಂಡ್ ಗ್ರೂಪ್ಸ್ ನಂಬರ್ಸ್ ಆಫ್ ದ ಎಲಿಮೆಂಟ್ ದ್ಯಾಟ್ ಹ್ಯಾಸ್ ಅಟಾಮಿಕ್ ನಂಬರ್ 19. ಹೌದಾ. ಕ್ಯಾಲ್ಶಿಯಮು ಎಲೆಕ್ಟ್ರೋಪಾಸಿಟಿವಿಟಿ ಇನ್ಕ್ರೀಸಸ್ ಡೌನ್ ದ ಗ್ರೂಪ್ ಅಂತ ಹೇಳಿದೆ. ಬೆರಿಲಿಯಮು ಇಟ್ ಈಸ್ ದ ಸೆಕೆಂಡ್ ಪೀರಿಯಡ್ ಆ್ಯಂಡ್ ಇಟ್ ಹ್ಯಾಸ್ ಓನ್ಲಿ 2 ಆರ್ಬಿಟ್ಸ್ ಸೆಲ್ಸ್, ಇಟ್ಸ್ ವ್ಯಾಲೆನ್ಸ್ ಈಸ್ 2. ದೆನ್ ಪೀರಿಯಡ್ 4 ಗ್ರೂಪ್ 1, ಆಪ್ಷನ್ ಬಿ ಆನ್ಸರ್. ನೇಮ್ ದ ಸಾಲ್ಟ್ಸ್ ಯೂಸ್ಡ್ ಇನ್ ದ ಫಾಲೋವಿಂಗ್ ಸಿಚುವೇಶನ್, ರೈಟ್ ದೇರ್ ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಟು ರಿಮೂವ್ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್, what we have to add washing soda or sodium carbonate, Na2CO3 or Na2CO3 into 10H2. Next question. To make a drinking water free from germs, we add calcium oxychloride or chlorine gas. To support the fracture bones in their right position, what we have to do, we have to visit a doctor, make a POP, plaster of Paris, for a fractured place. The next question, the pH value of the 4 solutions are given in the below table. Classify these into acidic and basic. Very simple. Okay. What are those? Plaster of Paris, calcium sulfate hemihydrate ಅಂತ ನಾವು ಕರಿತೀವಿ, CaSO4 into half H2O. Then acidic solutions are E and H, basic solutions are F and G. 0 to 7 ಇದ್ದರೆ ಅದು ಆಸಿಡ್, 7 to 14 ಇದ್ದರೆ ಬೇಸ, ಆಮೇಲೆ ಎಕ್ಸಾಕ್ಟ್ 7 ಇದ್ದರೆ ಅದು ನ್ಯೂಟ್ರಲ್. Milk of magnesia or magnesium hydroxide is used with mild tartaric acid. We use as an antacid. Option B answer. Then how will ethanol oxidized? Ethanol is oxidized in the ethanoic acid by heating oxidizing agents like alkaline potassium permanganate or acidified potassium dichromate, KMnO4 or K2Cr2O7. Okay, CH3CH2OH gives rise to CH3COOH. Then soaps are sodium or potassium salts of a long carboxylic acids. Soaps and soap molecules form micelles in which the ionic end interacts with the water and faces outside. Carbon chain of the soap interacts with oil and dirt. This forms emulsion in water. The soap molecules pull out the dirt and wash the clothes clean. ದೆನ್ ಬಯೋಸೈನ್ಸು ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಎರಡೂ ಡಿಸ್ಕಸ್ ಮಾಡಬೇಕು. ನೆಕ್ಸ್ಟ್ ಕ್ಲಿಪ್ಪಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ತುಂಬ ಲೆಂದಿ ಆಗ್ತಾಯಿದೆ, ಹಾಫ್ ಆನ್ ಅವರ್ಗಿಂತ ಹೆಚ್ಚು. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡುವಂಥ ಕೆಲಸ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು.